नमस्कार. केजे न्यूज इंडिया मराठीमध्ये आपले स्वागत आहे. आपण पाहत आहात केजे न्यूज इंडिया मराठी. पाहूयाची ठळक बातमी. भाग्यवंती मंदिर 22व्या मेळ्याच्या तुळभरा कार्यक्रमाच्या समारोप समारंभात विविध मठाधिपतींनी सभा घेतला. बसवकल्याण तालुक्यातील कोडियाल गावातील भाग्यवंती मंदिरात आयोजित 22व्या मेळ्याचा 3 दिवसीय कार्यक्रम सोहळा समारोप संपन्न. हवेली नरसीपूर येथील निजाशरण अंबिगरा चौधरी पीठाचे शांता भीष्म स्वामीजी म्हणाले, या काळात जेव्हा महान मठाधीश देखील स्वतःचे ओझे बनण्याचा आग्रह धरतात, तेव्हा मंदिराच्या संरक्षक भाग्यवंती यांनी इतरांचे ओझे वाहून मोठे सद्गुण दाखवले आहे आणि त्यांचे ओझेही वाढले आहे, असेही ते म्हणाले. सलग 22व्या मेळ्याच्या 3 दिवसीय समारोप समारंभात आणि कलशरोहण कार्यक्रमात ते बोलत होते. ते पुढे म्हणाले, धार्मिक नेते स्वावलंबी आणि स्वाभिमानी असतील तरच इतकी मोठी मंदिरे उभी राहू शकतात. आई शरण भाग्यवंती आपल्या आशीर्वादाने आत्मविश्वास वाढवतात. अशा प्रकारे भक्तांच्या जीवनात आनंद आणि शांती वाढते, असेही त्यांनी यावेळी सांगितले. हुमनाबादचे आमदार डॉक्टर सिद्धलिंगप्पा पाटील म्हणाले, गावखऱ्यामध्ये एकता तसेच येथे भाविकांची संख्या मोठी असल्याने विविध धार्मिक कार्यक्रम भक्तिभावाने आणि भक्तीने पार पाडले जातात. हे इतर गावांना प्रेरणा देणारी बाब आहे, अशी भावनाही त्यांनी यावेळी व्यक्त केली. यावेळी माजी जिल्हा पंचायत सदस्य गुंडू रेड्डी कमलापुरे यांचीही भाषणे झाली. स्वस्तापूर महादेव मातेचा अंत्यविधी पार पडला. अंबिगिरा चौदय्या जागृती आश्रमाच्या रत्नकांता स्वामीजी, वाल्मिकी रामा महाराज, नेते मिलिंद कुलकर्णी, ब्राह्मण समाजाचे हुमनाबाद तालुका उपाध्यक्ष नागपात चांबळे, चन्नवीर जमादार तुकाराम रोडे आदी यावेळी उपस्थित होते. तत्पूर्वी संगीताच्या तालावर मिरवणूक काढण्यात आली. अनेक महिला कुंभ कलश घेऊन यावेळी सहभागी झाल्या होत्या. ಡಾಕ್ಟರ್ ಸಿದ್ದು ಪಾಟೀಲ್ ಅವರು ನೆಚ್ಚಿನ ಶಾಸಕರಾಗಿ ಈಗ ನೇರವಾಗಿ ಸನ್ನಿಧಾನ ಆಶೀರ್ವಚನ ದಯಪಾಲಿಸ್ತಾರೆ. ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಒಂದು ನಾಣ್ಯದ ಗಂಟನ್ನು ಬರ್ರಿ ಎಲ್ಲರೂ ಜೋರಾದ ಚಪ್ಪಾಳೆ ಬೇಕು. ನಾಣ್ಯದ ತುಲಾಭಾರ ಆಗ್ತಾ ಇದೆ. ನಡೆದೈತಿ ತುಲಾಭಾರ ನೋಡಿ ಧನ್ಯನ ಗುಬಾರ, ನಡೆದೈತಿ ತುಲಾಭಾರ ನೋಡಿ ಧನ್ಯನ ಗುಬಾರ. ಮಹಾದೇವಿ ತಾಯಿಯ ಭಕ್ತಿಯ ತುಲಾಭಾರ ನಡೆದೈತಿ ನೋಡ, ನಡೆದೈತಿ ತುಲಾಭಾರ ನೋಡು ಧನ್ಯನ ಗುಬಾರ, ನಡೆದೈತಿ ತುಲಾಭಾರ ನೋಡು ಧನ್ಯನ ಗುಬಾರ. ಜೋರಾದ ಚಪ್ಪಾಳೆ. ಮನುಷ್ಯನಿಗೆ ಭಾಗ್ಯ ಬೇಕು, ಸೌಭಾಗ್ಯ ಬೇಕು, ಬದುಕಿಗೆ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯವೇ ಭಾಗ್ಯ. ಅದಕ್ಕೆ ಭಾಗ್ಯವಂತಿ ಮಾತಾಜಿ ಅವರಿಗೆ ಗುರು ಕರುಣೆಯ ಗುರುಪೀಠದ ವತಿಯಿಂದ ಇವತ್ತ ಭಕ್ತಿಯಿಂದ ಪ್ರೀತಿಯಿಂದ ಅವರಿಗೆ ಸನ್ಮಾನದ ಆಶೀರ್ವಾದ ಮಾಡ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆ ಬೇಕೆಲ್ಲರೂ. ಇವತ್ತ ಒಂದು ಯಾಕೆ ಮಾತಾಜಿಯವರು ಎಲ್ಲರಿಗೂ ಕೊಟ್ಟಾರ, ನಾವು ಅವರಿಗೆ ಜಗದ್ಗುರು ಆಶೀರ್ವಾದ ಮಾಡ್ತಾರೆ. ಈಗ ನಿಮ್ಮ ಕೈನ ಜೋರಾದ ಚಪ್ಪಾಳೆ ಇರಬೇಕು. ಜೈ. ಅವನ ಕೈನ ಜೋರಾದ ಪುಷ್ಪಾರ್ಚನೆ, ಜೋರಾದ ಚಪ್ಪಾಳೆ. ಸನ್ಮಾನ್ಯ ಜನಪ್ರೀತಿ ಗಳಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಡಾಕ್ಟರ್ ಸಿದ್ದು ಪಾಟೀಲ್ ಅವರು, ನೆಚ್ಚಿನ ನಾಯಕರು ಗುಂಡೂರು ರೆಡ್ಡಿ ಅಣ್ಣಾಜಿ ಅವರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಜೊತೆಗೆ ಬಸವರಾಜ ಸಂಪನ್ಗೂಡ ಅವರು ಮತ್ತು ನಮ್ಮ ಜಗನ್ನಾಥ್ ಪಾಟೀಲ್ ಸದ್ಲಾಪುರ ಈ ಕಾರ್ಯಕ್ರಮಕ್ಕೆ ಅಣ್ಣವರು ಫೋನ್ ಮಾಡಿದಾಗ ಮತ್ತು ಎಲ್ಲಾ ತಾಲೂಕು ಘಟಕದ ನಾಗಭೂಷಣ ಅಧ್ಯಕ್ಷರು, ಬಸವ ಕಲ್ಯಾಣದ ಅಧ್ಯಕ್ಷರು ಮತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರು ಎಲ್ಲರಿಗೂ ಮತ್ತು ಧನ್ಯವಾದ ಹೇಳ್ತೇವೆ. ಇವತ್ತ ಜಗನ್ನಾಥ್ ಪಾಟೀಲ್ ಫೋನ್ ಮಾಡಿದಾಗ ಮಾತಾಜಿಯವರು ಹೇಳಿದ ನವಲಿಂಗ್ ಪಾಟೀಲ್ ನಿರೂಪಣೆ ಮಾಡಿದ ಕಾರ್ಯಕ್ರಮ ಚಂದ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಮುಂಜಾನೆ 10ಕ್ಕೆ ಬಂದು ಈ ಕಾರ್ಯಕ್ರಮ ಸೇವೆ ಮಾಡಲಿಕ್ಕೆ ಮಾತಾಜಿ ಭಾಗತ ಬಸವೇಶ್ವರ ಮಹಾದೇವ ತಾಯಿ ಮಾತಾ ಕಿ ಜೈ, ಭಾಗ್ಯವಂತಿ ತಾಯಿ ಮಾತಾ ಕಿ ಜೈ. ಈಗ ನರಸೀಪುರ ಸುಕ್ಷೇತ್ರದ ಅಂಬಿಗರ ಚೌಡಯ್ಯ ಪೀಠದ ಜಗದ್ಗುರುಗಳು ಮಾತಾಜಿಯವರಿಗೆ ಸನ್ಮಾನ ಆಶೀರ್ವಾದ ಜೋರಾದ ಚಪ್ಪಾಳೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಹೇಮಾತೀತಂ ನಿರಂಜನಂ ನಾದಬಿಂದಕಲಾತೀತಂ ತಸ್ಮೈ ಶ್ರೀ ಗುರೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಭಾಗ್ಯವಂತಿ ಮಾತಾ ಕೀ, ನಿಜ ಶ್ರೀರಾಮ ಚೌಡಯ್ಯ ಮಹಾರಾಜ್ ಕೀ.
ಜಗದ್ಗುರು ಶಾಂತ ಭೀಷ್ಮ ಮಹಾರಾಜ ಕಿ, ಮಹಾದೇವಿ ಮಾತಾ ಕಿ. ಎಲ್ಲರೂ ಜೋರಾದ ಚಪ್ಪಾಳೆ ಬೇಕು. ಬೆಳಗುವೆನಾರುತಿ ಥಳ ಥಳ ಹೊಳೆಯುವ ಅಳಿಯ ಕೋಟಿ ಪ್ರಕಾಶದ ಒಡಿಯಗೆ ಬೆಳಗುವೆನಾರುತಿಯ ಸದ್ಗುರವಿಗೆ ಬೆಳಗುವೆನಾರುತಿಯ ಪಾಂಚಕೇಶವ ಹರಸಿ ಸಂಚಿತ ಗುಣ ಮುಂಚಗಿ ಕಳಗೀರಿ ಪಾಂಚಾಕ್ಷರ ಮಂತ್ರ ತಿಳಿಸಿದ ಗುರವಿಗೆ ಬೆಳಗುವೆನಾರುತಿಯ ಸದ್ಗುರು ಮಾತಾಕಿ. ಯಾಕೆ ಜೈ ಉಡ್ಸತ್ತೀವಿ ಅಂದ್ರೆ ಎಲ್ಲರೂ ಶಾಂತ ಕುಂಡ್ರು ಅಂತಪ್ಲೆ ತಿಳ್ಕೋಬೇಕು. ಯಾಕೆ ಈಗಾಗಲೇ ಬಹಳ ಸಮಯ ಆಗಿದ ಕಾರಣ ಎಲ್ಲರಿಗೂ ಕೂಡ ಮೊಟ್ಟ ಮೊದಲಿಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ನಮ್ಮೆಲ್ಲರಿಗೂ ಶುಭಾಶಯ ಹೇಳುತ್ತಾ, ಹಾಗೂ ಇಂದು ನಮ್ಮ ಕೌಡ್ಯಾಳ ಗ್ರಾಮದಲ್ಲಿ ಶ್ರೀ ಭಾಗ್ಯವಂತಿ ದೇವಿಯ 72ನೇ ಜಾತ್ರಾ ಮಹೋತ್ಸವ ಹಾಗೂ ಈ ಭಾಗ್ಯವಂತಿ ದೇವಿಯ ದೇವಸ್ಥಾನದ ಕಳಸಾರೋಹಣ ಮತ್ತು ತುಲಾಭಾರದ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಶ್ರೀ ಶಾಂತ ಭೀಷ್ಮ ಜಗದ್ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ವೇದಿಕೆ ಮೇಲೆ ಇದ್ದಂತ ಇವತ್ತಿನ ತುಲಾಭಾರದ ಕಾರ್ಯಕ್ರಮದ ಪರಮ ಪೂಜನೆ ನಮ್ಮ ತಡೋಳ ಮತ್ತು ಸಸ್ತಾಪುರ್ ಗ್ರಾಮದ ತಾಯಿಯವರ ಒಂದು ಪಾದಗಳಿಗೆ ವಂದಿಸುತ್ತಾ, ಹಾಗೂ ನಮ್ಮ ರಾಜೇಶ್ವರ ಶಿವಾಚಾರ್ಯ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಪರಮ ಪೂಜ್ಯ ವಾಲ್ಮೀಕಿ ರಾಮ ಮಹಾರಾಜರ ಪಾದಗಳಿಗೆ ವಂದಿಸುತ್ತಾ, ಹಾಗೂ ಹವಾ ಮಲ್ಲಿನಾಥ್ ಹಾಗೂ ವೇದಿಕೆ ಮೇಗಿದ್ದಂತ ಎಲ್ಲ ನಮ್ಮ ರತ್ನಾಕರ್ ಮಹಾರಾಜರು ಮತ್ತೆ ವೇದಿಕೆ ಮೇಗಿದ್ದಂತ ಎಲ್ಲ ಗುರುಗಳ ಪಾದಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಆಶೀರ್ವಾದಂತ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು, ಆತ್ಮೀಯರು, ಸೋದರ ಅಂತ ಗುಂಡು ರೆಡ್ಡಿ ಅವರೇ, ನಮ್ಮ ಪಕ್ಷದ ಮುಖಂಡರು ಆತ್ಮೀಯರಾದಂತ ಜಗನ್ನಾಥ್ ಪಾಟೀಲ್ ಅವರೇ, ಹಾಗೂ ಗುರುಗಳೊಡನೆ ಬಂದಂತ ನಮ್ಮ ಸಂಪನ್ ಗೌಡ್ರವರೇ, ಈ ಊರಿನ ಮುಖಂಡರಾದಂಥ ಮಾರುತಿ ಬಿರಾದರ್ ಅವರೇ, ಹಾಗೂ ನಮ್ಮ ಕೋಲಿ ಸಮಾಜದ ಹುಮ್ನಾಬಾದ್ ತಾಲೂಕು ಅಧ್ಯಕ್ಷರಾದಂಥ ನಾಗಭೂಷಣ್ ಸಂಗಮ್ ಅವರೇ, ದತ್ತು ಬಿರಾದರ್ ಅವರೇ, ಬಂಡೆಪ್ಪ ಕುಂಬಾರ್ ಅವರೇ, ಶಂಕರ್ ಅವರೇ, ರಾಮ್ ಸೋಲ್ಪುರೆ ಅವರೇ, ಪಾಂಡ್ರಂಗ್ ಅವರೇ, ದುಶಾಂತ್ ಅವರೇ, ವಿಕಾಸ್ ಹೆರೋಳೆ ಅವರೇ, ಅವಿನಾಶ್ ಅವರೇ, ಶಿವ ಹೆರೋಳೆ ಅವರೇ, ಹಾಗೂ ಸಮಸ್ತ ಕೌಡ್ಯಾಳ ಗ್ರಾಮದ ಎಲ್ಲ ಹಿರಿಯರೇ, ಯುವ ಸ್ನೇಹಿತರೇ, ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ನನ್ನ ಶ್ರದ್ಧೆಯ ತಾಯಿಂದರೇ, ಪತ್ರಿಕಾ ಬಾಂಧವರೇ, ಯಾಕೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾಗಬೇಕಾಗಿತ್ತು. ಆದ್ರೆ ಕಾರಣಗಳಿಂದ ಈ ಒಂದು ಕಾರ್ಯಕ್ರಮ ಸ್ವಲ್ಪ ಸಮಯ ಆಗಿದೆ. ಆದರೂ ಕೂಡ ಎಲ್ಲ ತಾಯಿಯಂದಿರು, ಊರಿನ ಹಿರಿಯರು ಕೂಡ ಇಷ್ಟು ಸಮಯ ಆದರೂ ಕೂಡ ಗುರುಗಳ ಒಂದು ಆಶೀರ್ವಾದ ತಗೋಬೇಕು ಮತ್ತು ಅವರ ಒಂದು ಹಿತ ನುಡಿಗಳನ್ನು, ಅವರ ಪ್ರವಚನ ಕೂಡ ಕೇಳಬೇಕಂತ ತಾವು ಈಗಾಗಲೇ ಕುಂತಿದೆ. ನಮ್ಮ ರಾಜಕೀಯದವರಿಗೆ ಏನಿರ್ತದೆ ಯಾವಾಗೂ ಕೂಡ ಇರ್ತದೆ, ನಮ್ಮ ಮೈಕ್ ಸಿಗ್ತದೆ, ನಾವು ಹೇಳ್ಕೊತಿರ್ತೀವಿ, ಹಿಂಗೆ ಕೇಳ್ಕೊತಾ ಇರ್ತೀರಿ. ಆದ್ರೆ ಇವತ್ತ ಬಹಳ ದೂರ್ಲಿಂದ ಬಂದಂತ ನಮ್ಮ ಹಾವೇರಿ ಜಿಲ್ಲೆಯಿಂದ ನಮ್ಮ ಜಗದ್ಗುರುಗಳು ಬಂದಿದ್ದಾರೆ. ಇವತ್ತು ಅದಕ್ಕಾಗಿ ತಾವೆಲ್ಲರೂ ಕೂಡ ಶಾಂತ ಹೊತ್ತಿಂದ ಕುಂಡ್ರಿ. ಯಾಕಂತಂದ್ರೆ ಅವ್ರು ಅಷ್ಟು ದೂರ್ಲಿಂದ ಬಂದಾರಂದ್ರೆ ಅವ್ರಿಗೆ ಗೌರವ ಅರ್ಪಣೆ ಮಾಡ್ಬೇಕಾಗ್ತದ. ನಾವು ಅದೇ ನಾವೇ ಮಾತಾಡ್ಕೊಂಡು ಹೋದೇವು ಅಂತಂದ್ರೆ ಅದು ಗೌರವ ಕೊಡಲ್ಲಪ್ಲೆ ಆಗ್ತದ.
ಅದಕ್ಕಾಗಿ ಇವತ್ತ ಕೌಡ್ಯಾಳ ಗ್ರಾಮದಲ್ಲಿ ಒಂದು ಜಾತ್ರಾ ಮಹೋತ್ಸವ ಇವತ್ತು ಹಮ್ಮಿಕೊಂಡಿದೆ. ಇವತ್ತು ನಮ್ಮ ತಾಯಿ ಭಾಗ್ಯವಂತಿ ದೇವಿ ಬಹಳ ವರ್ಷಗಳಿಂದ ಒಂದು ಕನಸಿತ್ತು, ಈ ಒಂದು ಗ್ರಾಮದಲ್ಲಿ ಆ ತಾಯಿಯ ಒಂದು ದೇವಸ್ಥಾನ ಮಾಡ್ಬೇಕಂತ. ನನಗೆ ಯಾವಾಗೂ ಸಿಕ್ಕಿದಾಗ ಅದು ಅಂತ ಹೇಳೋದು, ಮತ್ತೇನು ಬೇರೆದೇನು ಹೇಳ್ತಾ ಇದೆಯಲ್ಲ ಪಾಪ. ಇವತ್ತು ಮೂರ್ತಿ ನಾವು ಇಲ್ಲಿಂದ ತಂದೆವು ಸಾಹೇಬ್ರೆ, ನಾವು ಕಳಸಾರೋಹಣ ಮಾಡ್ತಾ ಇದ್ದೆವು. ಹಗಲು ಈ ದೇವಸ್ಥಾನದ ಬಗ್ಗೆ ಮತ್ತೆ ಈ ಊರಿನ ಜನರ ಬಗ್ಗೆ, ಊರಿಗೆ ಒಳ್ಳೇದಾಗ್ಬೇಕಂದ್ರೆ ಈ ತಾಯಿಯ ಆಶೀರ್ವಾದ ಬಹಳ ಪ್ರಮುಖ ಇದೆ. ಈ ಬೇಗನೆ ಈ ದೇವಸ್ಥಾನ ಮಾಡಿದೆವು ಅಂತಂದ್ರ ಊರಿಗೆ ಒಂದು ಒಳ್ಳೇದಾಗ್ತದಂತ ಅವ್ರು ಕನ್ಸಿದಾಗೆ ಇವತ್ತು ಆ ಕನಸು ನಮ್ಮ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈಡೇರಿತದಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಗೊತ್ತಾ ನೋಡ್ಬೋದು, ತಮ್ಮೆಲ್ಲರ ಆಶೀರ್ವಾದದಿಂದ ನನ್ನನ್ನು ಕೂಡ ತಾವು ಶಾಸಕನಾಗಿ ಮಾಡಿದ್ರಿ. ನಮ್ದು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರು ಕೂಡ ನಾವು ಪದೇ ಪದೇ ಬರ್ಕೋತಾ ಇದ್ದೇವೆ. ನಾವು ಮೊನ್ನೆನೂ ಕೂಡ ಗಣೇಶನ ಒಂದು ಮೂರ್ತಿ ಸ್ಥಾಪನೆ ಆದಾಗ ಅವತ್ತು ಕೂಡ ಬಂದಿದ್ದೆವು. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಸಪ್ತ ಕಾರ್ಯಕ್ರಮ ಇರಬಹುದು, ಪುರಾಣದ ಕಾರ್ಯಕ್ರಮ ಇರಬಹುದು, ಮೊನ್ನೆ ಮಹಾಲಕ್ಷ್ಮಿ ಮಂದಿರ ಒಂದು ಉದ್ಘಾಟನೆ ಕಾರ್ಯಕ್ರಮ ಇರಬಹುದು. ಯಾಕಂತಂದ್ರೆ ನಮ್ಗ ನಿಮ್ಗ ಒಂದು ಬಾಂಧವ್ಯ ಒಂದು ಇದಿರ್ಬೇಕು. ಇವತ್ತ ತಾವು ಒಂದು ಓಟ್ ಹಾಕಿ ನಾವು ಗೆದ್ದಿ ನಾವು ಆ ಕಡೆ ಹೋಗಿ ಕುಂತೇವು ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ. ಆದ್ರೆ ಇವತ್ತೇನು ತಮ್ಮ ಊರಿನ ಕುಂದುಕೊರತೆಗಳು ಇದೆ, ದೀನ ದಲಿತರ, ಹಿಂದುಳಿದ ಬಡ ಜನರ ಏನು ಕುಂದುಕೊರತೆಗಳು ಇದೆ, ಅವೆಲ್ಲವೂ ಕೂಡ ನಾವು ಸಕ್ರಿಯವಾಗಿ ಕೆಲಸ ಮಾಡಿದಾಗ ಮಾತ್ರ ಅವರಿಗೆ ನಾವು ಒಳ್ಳೆ ಒಂದು ಇದು ಬರ್ತದಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅದರಂತೆ ಇವತ್ತು ಇಲ್ಲಿ ಕೌಡ್ಯಾಳ ಗ್ರಾಮದಲ್ಲಿ ಇವತ್ತೆಲ್ಲ ಸಮಾಜ ಬಾಂಧವರು, ಯಾವುದೇ ಜಾತಿ ಪಂಥ ಇಲ್ಲೇನೆ ಎಲ್ಲರೂ ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳು ತಾವು ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರಿ. ತಮ್ಗೆ ಶುಭವಾಗ್ಲಿ, ಆ ತಾಯಿಯ ಆಶೀರ್ವಾದ ಇರ್ಲಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇಂದು ನಮ್ಮ ಕೌಡ್ಯಾಳ ಗ್ರಾಮದಲ್ಲಿ ಇಲ್ಲಿನ ಒಂದು ನೂತನ ಶ್ರೀ ಭಾಗ್ಯವಂತಿ ದೇವಿಯ ದೇವಸ್ಥಾನದ ಕಳಸಾರೋಹಣದ ಕಾರ್ಯಕ್ರಮ ಮತ್ತು ನಮ್ಮ ಸಸ್ತಾಪುರ ತಾಯಿಯ ಒಂದು ತುಲಾಭಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ನಿಜ ಅಂಬಿಗರ ಚೌಡಯ್ಯ ಅವರ ಪೀಠದ ಗುರುಗಳಾದಂಥ ಶಾಂತ ಭೀಷ್ಮ ಚೌಡಯ್ಯ ಒಂದು ಸಾನ್ನಿಧ್ಯದಲ್ಲಿ ಇಂದು ಕಳಸಾರೋಹಣದ ಮತ್ತು ತುಲಾಭಾರದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅದರಂತೆ ಇಲ್ಲಿನ ಈ ಒಂದು ದೇವಸ್ಥಾನದ ಏನು ಗುರುಗಳಾದಂತ ನಮ್ಮ ಭಾಗ್ಯವಂತಿ ತಾಯಿ ಬಹಳ ವರ್ಷಗಳಿಂದ ಈ ಒಂದು ಕನಸನ್ನು ಹೊತ್ತಿದ್ರು. ನಮ್ಮ ಕೌಡ್ಯಾಳ ಗ್ರಾಮದಲ್ಲಿ ಈ ತಾಯಿಯ ಒಂದು ದೇವಸ್ಥಾನ ಆಗ್ಬೇಕು, ಎಲ್ಲ ಇದ್ದಂತ ಸಕಲ ಭಕ್ತಾದಿಗಳಿಗೆ ಒಳ್ಳೇದಾಗ್ಬೇಕಂತ ಇವತ್ತೇನು ಕನಸು ಹೊತ್ತಿದ್ರು, ಆ ಕನಸನ್ನು ಇವತ್ತು ನಮ್ಮ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈಡೇರಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಶುಭ ಸಂಜೆಯ ಈ ದೀಪಾವಳಿ ಹಬ್ಬದ ಒಂದು ಒಳ್ಳೆ ದಿವಸ ಈ ಒಂದು ಕಾರ್ಯಕ್ರಮ ಜರುಗಿದ್ದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಗುರುಗಳಾದಂತ ಹವಾ ಮಲ್ಲಿನಾಥ್ ಮಹಾರಾಜರು ಕೂಡ ಆಗಮಿಸ್ತಾ ಇದ್ದಾರ. ಅವರು ಕೂಡ ಇಲ್ಲಿ ಬಂದಂತ ಎಲ್ಲಾ भक्तादिಗಳಿಗೆ आशीर्वाद ಮಾಡ್ತಾರೆ. बसव कल्याण प्रतिनिधी आपण पाहत राहा केजे न्यूज इंडिया मराठी. व्हिडिओ पॅलेसला सबस्क्राईब करा आणि बेल आयकॉनवर क्लिक करायला विसरू नका.